ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ನೀವೆಲ್ಲರೂ ನಿಮ್ಮ ಒಂದು ಆಧಾರ್ ಕಾರ್ಡ್‌ಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಿದ್ದೀರಿ. ಆದರೆ ಒಂದೇ ಒಂದು ಮೊಬೈಲ್ ಸಂಖ್ಯೆಗೆ ಎಷ್ಟು ಆಧಾರ್ ಕಾರ್ಡ್‌ಗಳನ್ನ ಲಿಂಕ್ ಮಾಡ್ಬೇಕಂದ್ರೆ ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಅನ್ನ ಮಾಡದೇ ಇದ್ರೆ ಯಾವುದೇ ರೀತಿಯಾಗಿ ಒ.ಟಿ.ಪಿ.ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳುವಂತ ಕೆಲವೊಂದಿಷ್ಟು ತೊಂದರೆಗಳು ಕೂಡ ಬರ್ತವೆ. ಅವಾಗ ಏನಾಗುತ್ತಂದ್ರೆ ಈ ಒಂದು ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಇಲ್ಲ ಎನ್ನುವಂಥದ್ದನ್ನ ಕೇಳ್ತಾರೆ. ಇಂಥ ತೊಂದರೆಗಳು ಸಾಕಷ್ಟು ಜನ ಎದುರಿಸ್ತಾರೆ. ಈ ಒಂದು ಉದ್ದೇಶದಿಂದ ಒಂದೇ ಒಂದು ಮೊಬೈಲ್ ಸಂಖ್ಯೆಗೆ ನಿಮ್ಮಲ್ಲಿರುವಂತ ಇಡೀ ಒಂದು ಕುಟುಂಬದ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಬಹುದಾ? ಈ ಒಂದು ಪ್ರಶ್ನೆ ಎಲ್ಲರ ಹತ್ರ ಇದೆ. ಇದಕ್ಕೆ ಇರುವಂತ ಮಿತಿಗಳು ಎಷ್ಟಂದ್ರೆ ಒಂದೇ ಒಂದು ಮೊಬೈಲ್ ಸಂಖ್ಯೆ ಹಲವಾರು ಆಧಾರ್ ಕಾರ್ಡ್‌ಗಳು. ಇಲ್ಲಿ ಯುಐಡಿಎಐ ಈ ಒಂದು ನಿಯಮದ ಪ್ರಕಾರ ಒಂದೇ ಒಂದು ಮೊಬೈಲ್ ಸಂಖ್ಯೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಧಾರ್ ಲಿಂಕ್ ಅನ್ನ ಮಾಡುವಂತದ್ದು ಅವಕಾಶವಿದೆ ಇಲ್ಲಿ. ಅದರಿಂದ ಇಲ್ಲಿ ಆಗುವಂತ ಕುತೂಹಲಗಳೇನೆಂದ್ರೆ ತಮ್ಮಲ್ಲಿರುವಂತ ಒಂದು ಕುಟುಂಬದ ಸದಸ್ಯರಿಗೆ ಮಾತ್ರ ಅವಕಾಶ ಇಲ್ಲಿ. ಇಲ್ಲಿ ಕೇವಲ ತಮ್ಮ ಒಂದು ಕುಟುಂಬದವರ ಆಧಾರ್ ಸಂಖ್ಯೆಯನ್ನು ಮಾತ್ರ ಲಿಂಕ್ ಮಾಡಬಹುದು. ಇಲ್ಲಿ ಗರಿಷ್ಠ ಮಿತಿ ನೋಡುವುದಾದ್ರೆ ಒಂದೇ ಒಂದು ಮೊಬೈಲ್ ಸಂಖ್ಯೆಗೆ 6 ಆಧಾರ್ ಕಾರ್ಡ್‌ಗಳನ್ನ ಮಾತ್ರ ಲಿಂಕ್ ಮಾಡಬೇಕು. ಏಕೆಂದ್ರೆ ಇದು ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ ಮೊಬೈಲ್ ಅನ್ನ ಬಳಕೆ ಮಾಡಲಿಕ್ಕೆ ತಿಳಿಯದೇ ಇರುವಂತಹ ಒಂದು ಮಕ್ಕಳು ಏನಿದಾರಲ್ಲ, ಆ ನಂತರ ವಯಸ್ಸಾದಂತವರ ಆಧಾರ್ ಕಾರ್ಡ್‌ಗಳನ್ನ ಸಹ ಕುಟುಂಬದ ಮುಖ್ಯಸ್ಥರಾಗಿರಬಹುದು, ಇಲ್ಲಂದ್ರೆ ಯಾರಾದ್ರೂ ಇರಬಹುದು. ಅವರ ಒಂದು ಮೊಬೈಲ್ ಸಂಖ್ಯೆಗೆ ಇವರ ಒಂದು ಆಧಾರ್ ನಂಬರ್ ಅನ್ನ ಲಿಂಕ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಬೇರೆಯವರ ನಂಬರ್ ಅನ್ನ ಲಿಂಕ್ ಮಾಡೋದು ಬಹಳ ಅಪಾಯಕಾರಿ. ಯಾಕಂದ್ರೆ ಕುಟುಂಬದ ಸದಸ್ಯರು ಇಲ್ಲದೇ ಇರುವಂತವರು ಕೂಡ ಅಪರಿಚಿತರ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಬಹಳ ಬಾಹಿರವಾದಂತಹ ಮಾರ್ಗ ಇದು. ಹೀಗೆ ಮಾಡುವುದರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆಯಲ್ಲ, ಇದನ್ನ ದುರುಪಯೋಗ ಆಗುವಂತ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಆನಂತರ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ಯಾವುದೇ ಒಂದು ಸುರಕ್ಷತೆಗಳು ಕೂಡ ಬಹಳ ಧಕ್ಕೆಯನ್ನ ಉಂಟಾಗಬಹುದು. ಹೀಗಾಗುವುದರಿಂದ ಈ ಒಂದು ಯುಐಡಿಎಐ ಏನಿದೆಯಲ್ಲ, ಇದರ ಒಂದು ನಿಯಮದ ಉಲ್ಲಂಘನೆ ಎಂದು ಒಂದು ಮಾರ್ಗಸೂಚಿಯನ್ನ ಕೂಡ ಕೊಟ್ಟಿದೆ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡುವುದರಿಂದ ಆಗುವಂತ ಪ್ರಯೋಜನಗಳು ಏನಂದ್ರೆ ತಮ್ಮಲ್ಲಿರತಕ್ಕಂತ ಸುಲಭವಾದಂತ ಒಂದು ನಿರ್ವಹಣೆ. ತಮ್ಮ ಒಂದು ಕುಟುಂಬದವರ ಆಧಾರ್ ಸಂಖ್ಯೆಗೆ ಬರುವಂತ ಒ.ಟಿ.ಪಿ.ಗಳು ಏನದಾವಲ್ಲ, ಆ ಒಂದು ಒ.ಟಿ.ಪಿ.ಗಳನ್ನ ಒಂದೇ ಕುಟುಂಬದ ಮೊಬೈಲ್ ಸಂಖ್ಯೆಯಲ್ಲಿ ಬರ್ತವೆ. ಆನಂತರ ಇಲ್ಲಿ ಮಕ್ಕಳು ಮತ್ತು ವೃದ್ಧರಿಗೆ ಬಹಳ ಸಹಕಾರಿಯಾಗ್ತದೆ. ಇಲ್ಲಿ ಏನಂದ್ರೆ ಸ್ವಂತ ಮೊಬೈಲ್ ಅನ್ನ ಇಲ್ಲದೇ ಇರುವಂತಹ ಒಂದು ಮಕ್ಕಳು, ಇಲ್ಲಂದ್ರೆ ಯಾವುದೇ ರೀತಿಯಾದಂತ ಮೊಬೈಲ್ ಅನ್ನ ಬಳಕೆ ಮಾಡದೇ ಇರುವಂತವರು ಆಗಿರಬಹುದು, ಅವರಿಗೂ ಸಹ ಇದು ಬಹಳ ವರದಾನ. ಆನಂತರ ಇಲ್ಲಿ ತ್ವರಿತವಾದಂತ ಸೇವೆಗಳು ನೋಡಬಹುದು. ಈ ಆಧಾರ್ ಅನ್ನ ಡೌನ್ಲೋಡ್ ಮಾಡುವುದು, ಆನಂತರ ತಮ್ಮ ಒಂದು ವಿಳಾಸದ ಬದಲಾವಣೆ ಆಗಿರಬಹುದು, ಹಾಗೇನೆ ಈ ಕೆ.ವೈ.ಸಿ ಆಗಿರಬಹುದು. ಇವೆಲ್ಲದರ ಒಂದು ಸುಲಭವಾದಂತ ಮಾರ್ಗದರ್ಶನದ ಒಂದು ವೇಗವನ್ನು ಪಡೆಯಲಿಕ್ಕೆ ಬಹಳ ಅನುಕೂಲ ಅಂತಾನೆ ಹೇಳ್ತೇನೆ ನಾನು. ಇಲ್ಲಿ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆಧಾರ್ ಸೇವಾ ಕೇಂದ್ರಗಳು ಏನಿದಾವಲ್ಲ, ಆ ಒಂದು ಕೇಂದ್ರಕ್ಕೆ ಭೇಟಿ ನೀಡುವುದರ ಮುಖಾಂತರ, ಇಲ್ಲಾಂದ್ರೆ ಆಧಾರ್ ಅಪ್ಲಿಕೇಶನ್ ಮತ್ತು ಯುಐಡಿಎಐ ನ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಒಂದು ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಬಹುದು. ಏಕೆಂದ್ರೆ ಯಾವುದೇ ರೀತಿಯಾದಂತ ತಮ್ಮ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಪ್ರತಿಯೊಬ್ಬರು ತಮ್ಮ ಒಂದು ಆಧಾರ್‌ಗೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ಲಿಂಕ್ ಮಾಡುವುದು ಬಹಳ ಪ್ರಯೋಜನಕಾರಿಯ ಅವಶ್ಯಕತೆ. ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೇ ನಮ್ಮ ಗುರಿ. ನನ್ನ ಈ ಒಂದು ವಿಡಿಯೋವನ್ನ ಇಷ್ಟವಾದ್ರೆ ಎಲ್ಲರೂ ಲೈಕ್ ಮಾಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.